Good morning. Good morning to all of you. Yes, ಎಲ್ಲರಿಗೆ ಹಬ್ಬವನ್ನು ಮುಗಿಸಿಕೊಂಡು ದೀಪಾವಳಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಮುಗಿಸಿ ಮತ್ತೆ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂದರೆ ನಮ್ಮ ಅಭ್ಯಾಸದ ಕಡೆ ಗಮನ ಹರಿಸ್ತಾ ಇದ್ದೀವಿ ವಿದ್ಯಾರ್ಥಿಗಳು. ಎಸ್, ಓಕೆ. ಹಾಗಾದರೆ ಹಬ್ಬ ಚೆನ್ನಾಗಿ ಮಾಡಿರಲ್ಲ? ಓಕೆ. ಒಂಚೂರು ಅಭ್ಯಾಸ ಮಾಡಿರಿ. ಹಾಂ, ಓಕೆ. ಅಭ್ಯಾಸ ಮಾಡ್ಬೇಕ. ಹಾಗೆ ಹಬ್ಬದ ಬಿಡುವಿದ್ದಾಗ ಅಭ್ಯಾಸ ಮಾಡ್ಬೇಕು. ಯಾಕೆ SLC ಎಕ್ಸಾಮ್ ಮೇನ್ ಇಂಪಾರ್ಟೆಂಟ್ ಅಲ್ಲ ನಮಗೆ, ಹಬ್ಬದಕ್ಕಿಂತ ಅದು ಮುಖ್ಯ. ಎಸ್, ಹಾಗಾದರೆ ನಾವೇನು ಮಾಡೋಣ ಈಗ? ಒಂಚೂರು ರಿಮೈಂಡ್ ಮಾಡಮಲ್ಲ. ಎಸ್, ಹಿಂದಿನ ಕ್ಲಾಸ್ನಾಗ ಏನು ಅಭ್ಯಾಸ ಮಾಡಿ ಸ್ವಲ್ಪ ನೋಡ್ರಿ, ಗಮನ ಇರಲಿ. ಎಸ್, ಏನಾಯ್ತು ಅಭ್ಯಾಸ ಮಾಡಿ ಹೇಳ್ರಿ. ಹಾಂ, ಎಸ್, ಯಾರು ಹೇಳ್ತೀರಿ ಹೇಳ್ರಪ್ಪ. ಹಾಂ, ವೃತ್ತಗಳನ್ನು ಅಭ್ಯಾಸ ಮಾಡಿ. ವೃತ್ತಗಳಲ್ಲಿ 2 ಪ್ರಮೇಯಗಳನ್ನು ಅಭ್ಯಾಸ ಮಾಡಿವಿ. ಎಸ್, ಓಕೆ. 2 ಪ್ರಮೇಯಗಳನ್ನು ಅಭ್ಯಾಸ ಮಾಡಿವಿ. ಕೆಲವೊಂದು ಸಮಸ್ಯೆಗಳನ್ನು ಬಿಡಿಸಿದ್ದೀವಿ. ಅದರಲ್ಲಿ 3 ಮಾರ್ಕ್ಸಿಗೆ 1 ಪ್ರಮೇಯ ಬರ್ತದೆ ಮತ್ತು 1 ಮಾರ್ಕ್ಸಿಗೆ 1 ಬರ್ತದೆ ಅಂತ ಹೇಳಿದ್ವಿ. ಆ ಟೈಪ್ ಅಭ್ಯಾಸ ಮಾಡಿವಿ. ನಾ ಡೈಲಿ ಬರೀ ಅಂತ ಹೇಳಿದ್ದೀವಿ, ಬರೆದಿರೇನೆ ಯಾರು? ಓಕೆ. ಎಸ್, ಪ್ರಾಕ್ಟೀಸ್ ಮಾಡಿ ಪ್ರಮೇಯಗಳನ್ನು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಚಾಪ್ಟರ್ ಏನಪ್ಪಾ ಅಂದ್ರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ. ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಕೂಡ ನೋಡ್ರಿ ವಿದ್ಯಾರ್ಥಿಗಳೇ, ಎಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಅಂದ್ರೆ 4 ಮಾರ್ಕ್ಸಿಗೆ 1 ಬರ್ತದೆ. ಕಂಪಲ್ಸರಿ 4 ಮಾರ್ಕ್ಸಿಗೆ 1 ಬರ್ತದೆ. ಗ್ರಾಫ್ ಎಲ್ಲರೂ ಗೊತ್ತು. 2 ಮಾರ್ಕ್ಸಿಗೆ 1 ಬರ್ತದೆ. 1 ಮಾರ್ಕ್ಸಿಗೆ 1 ಬರ್ತದೆ. ಫಿಕ್ಸ್ಡ್ ಕ್ವಶನ್ ನೋಡ್ಬೇಕು. ಎಷ್ಟಾಯ್ತು? 7 ಮಾರ್ಕ್ಸ್. ವೆರಿ ಇಂಪಾರ್ಟೆಂಟ್, ವೆರಿ ಈಸಿ. 7 ಮಾರ್ಕ್ಸ್ ತಗೋಬೇಕಂದ್ರೆ ನೀವೇನು ಮಾಡ್ಬೇಕು? ಈಸಿಯಾಗಿ ಅದನ್ನು ಸ್ಟಡಿ ಮಾಡಿ ಅಭ್ಯಾಸ ಮಾಡೋಣ. ಎಸ್, ಸಿಂಪಲ್ ಅದ. ಚಂದ ಹೇಳ್ತೀನಿ, ನೀಟಾಗಿ ಅಭ್ಯಾಸ ಮಾಡಿರಿ, ನೀಟಾಗಿ ಬಿಡಿಸಿ ಮಾಡಿ. ಅದು ರೈಟ್. ಗ್ರಾಫ್ ಯಾವ ರೀತಿ ಹಾಕಬೇಕು, ಸಮೀಕರಣ ಯಾವ ರೀತಿ ಮಾಡಬೇಕು, ಎಲ್ಲ ಅಭ್ಯಾಸ ಮಾಡೋಣ ಅಂತ ಸ್ವಲ್ಪ ಗಮನ ಹರಿಸ್ಬೇಕು. ಎಸ್, ಮಾಡೋಣ. ಓಕೆ. ಎಸ್ ವಿದ್ಯಾರ್ಥಿಗಳೇ, ನೋಡ್ರಿ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು, 1 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು. 8ನೇ ತರಗತಿಯಲ್ಲಿ ನಾವು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಅಭ್ಯಾಸ ಮಾಡಿ, ಚರಾಕ್ಷರ ಹೇಗಿರ್ತವೆ, ಬೀಜೋಕ್ತಿ ಹೇಗಿರ್ತವೆ ಅನ್ನೋದು ಅಭ್ಯಾಸ ಮಾಡಿವಿ. ರೈಟ್. ಈಗ ನಾನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣವನ್ನು ಬರಿತೀನಿ. ಬರಿಬೇಕಾದ್ರೆ ಒಂದು ಆಕ್ಟಿವಿಟಿ ಮಾಡೋಣ. ಎಸ್, ಆಕ್ಟಿವಿಟಿ ಮಾಡೋಣ. ಈಗ ನೋಡ್ರಿ, ಬೋರ್ಡ್ ಮೇಲೆ ಮಾಡ್ತೀನಿ. ಬಿ ಕೇರ್ಫುಲ್. ಸರಿಯಾಗಿ ನೋಡ್ರಿ. ಇವನ ಹೆಸರು ಅಲ್ತಾಫ್. ಏನ್ ಹೆಸರು? ಅಲ್ತಾಫ್. ಈ ಹುಡುಗಿ ಹೆಸರು ಆಶಾ. 2 ವಿದ್ಯಾರ್ಥಿಗಳು ಅದ. ಏನದರ? 2 ವಿದ್ಯಾರ್ಥಿಗಳು ಅದ. ಈ ಒಂದು ನಾನು ವಿಚಾರ ಹೇಳ್ತೇನೆ. ಅಲ್ತಾಫ್ನ ಹತ್ತಿರ 2 ಸೇಬು ಹಣ್ಣಿವೆ. ಎಷ್ಟು ಸೇಬು ಹಣ್ಣಿವೆ? 2 ಸೇಬು ಹಣ್ಣಿವೆ. ಆಶಾ ಹತ್ತಿರ 3 ಬಾಳೆಹಣ್ಣುಗಳಿವೆ. ಬಾಳೆಹಣ್ಣು ನೋಡ್ರಿ, ಆಕ್ಟಿವಿಟಿ ಆಗಿದೆ. ಗಮನಿಸಿ. ಅಲ್ತಾಫ್ನ ಹತ್ತಿರ 2 ಸೇಬು ಹಣ್ಣು ಅದಾವ. ಆಶಾನ ಹತ್ತಿರ 3 ಬಾಳೆಹಣ್ಣು. ಜಸ್ಟ್ ಆಕ್ಟಿವಿಟಿ ಆನ್ ದಿ ಬೋರ್ಡ್. ಎಸ್, ಹಾಗಾದ್ರೆ ಗಮನ ಇರಬೇಕು. 2 ಸೇಬು ಹಣ್ಣುಗಳು ಮತ್ತು 3 ಬಾಳೆಹಣ್ಣುಗಳ ಒಟ್ಟು ಮೊತ್ತ 100 ರೂಪಾಯಿ. 100 ರೂಪಾಯಿ ಕೊಟ್ಟು ತಗೊಂಡ್ರು. ಇಬ್ರು ಸೇರಿದ್ರ ಮಾರ್ಕೆಟ್ಗೆ ಹೋಗಿದ್ರ? ಎಸ್, ಮಾರ್ಕೆಟ್ ಹೋಗಿದ್ರು. ದೀಪಾವಳಿಗೆ ಮಾರ್ಕೆಟ್ ಹೋಗಿದ್ರು. ದಿವಾಳಿ ಆಚರಣೆ ಹಣ್ಣುಗಳನ್ನು ತರ್ಲಕ್ಕ ಪೂಜೆ ಮಾಡೋಣ ಮನೆಯಾಗಂತ ಏನ್ ಮಾಡಿದ್ರಪ್ಪ ಅಂದ್ರೆ, ಅಲ್ತಾಫ್ 2 ಸೇಬು ಹಣ್ಣು ತಗೊಂಡ ಪೂಜೆಗೆ, ಆಶಾ 3 ಬಾಳೆಹಣ್ಣು ತಗೊಂಡು ಒಟ್ಟು 5 ಮಾಡ್ಕೊಂಡ್ರು. ಪೂಜೆಗೆ 5 ಬೇಕಲ್ಲ. ಎಸ್, ಮಾಡ್ಕೊಂಡ್ರು. ಅವ ಅಂಗಡಿಯವ ಏನ್ ಹೇಳದ್ನಪ್ಪ ಅಂದ್ರೆ, ಸರ್ 100 ರೂಪಾಯಿ ಕೊಡ್ರಿ ಅಂತ. ಇಬ್ಬರು ಸೇರಿ 100 ರೂಪಾಯಿ ಕೊಟ್ಟರು. ಹಾಗಾದ್ರೆ ನಾವು ಹೆಂಗೆ ಇದನ್ನ ಬರ್ಕೋಬೇಕು? ಹೆಂಗ್ ಬರ್ಕೋಬೇಕಂತ
ಸೇಬು ಹಣ್ಣಿನ ಸಂಖ್ಯೆ ಎಕ್ಸ್ ಸೇಬ್ ಎಕ್ಸ್ ಸಿಂಪಲ್. ಸೇಬು ಏನಾಗಲಿ ಎಕ್ಸ್ ಸಿಗಲಿ. ಬಾಳೆಹಣ್ಣು ವಾಯ್ ಬಾಳೆಹಣ್ಣು ವಾಯ್. ಹಾಗಾದ್ರೆ ಹತ್ತಾಪನ ಹತ್ತಿರ ಎಷ್ಟು ಸೇಬು ಹಣ್ಣುಗಳಿವೆ? 2 ಸೇಬು ಹಣ್ಣುಗಳು. ಆಗ ಎಷ್ಟು ಬರೀಬೇಕು? 2 ಎಕ್ಸ್. ನೋಡ್ರಿ, ವಿಚಾರ ಮಾಡ್ರಿ. ಎಸ್ ಕರೆಕ್ಟ್ ಬರೀಬೋದಲ್ಲ, ಈ ರೀತಿ ಬರೀಬೋದಲ್ಲ. ಮುಂದೆ ಆಶಾನ್ವಿತಿಗೆ ಎಷ್ಟು ಬಾಳೆಹಣ್ಣುಗಳಿವೆ? 3 ಬಾಳೆಹಣ್ಣು. ಎಸ್ 3. ಹಾಗಾದ್ರೆ 3 ಬಾಳೆ. ಎಷ್ಟು ರೂಪಾಯಿ ಕೊಟ್ಟರು? ಒಟ್ಟು ಹಣ ನೋಡ್ರಿ, ಒಟ್ಟು ಹಣ 100 ರೂಪಾಯಿ. ಯಾವ್ಯಾವ ಸೇಬು ಹಣ್ಣು ಮತ್ತು ಬಾಳೆಹಣ್ಣು ಸೇರಿ 100 ರೂಪಾಯಿ ಕೊಟ್ಟರು. ಹಾಗ ನಾವಿದೆ ನೋಡ್ರಿ, 2x ಪ್ಲಸ್ 3y ಈಕ್ವಲ್ಸ್ 100. ಗಮನ ಇರಲಿ, ರೇಖಾತ್ಮಕ ಸಮೀಕರಣ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಹೆಂಗ್ ಗೊತ್ತಿದೆ ಅಂದ್ರೆ, ರೇಖಾತ್ಮಕ ಸಮೀಕರಣ ಅಂದ್ರೆ ಯಾವುದೇ ಚರಾಕ್ಷರದ ಘಾತ 1 ಇರಬೇಕು. ಅದಕ್ಕೆ ನಾವು ರೇಖಾತ್ಮಕ ಸಮೀಕರಣ ಎಂದು ಕರೆದಿದ್ದೇವೆ. ಕರೆಕ್ಟ್ ಒಪ್ಕೋತಿರಲ್ಪ? ಎಸ್. ನಾವು ರೇಖಾತ್ಮಕ ಸಮೀಕರಣ ಅಂದ್ರೆ ಯಾವುದೇ ಚರಾಕ್ಷರದ ಘಾತ 1 ಇರ್ತದೆ. ಅದಕ್ಕೆ ನಾವು ರೇಖಾತ್ಮಕ ಸಮೀಕರಣ. ಹಾಗಾದ್ರೆ ಇಲ್ಲಿ 2 ಚರಾಕ್ಷರಗಳು ಎಕ್ಸ್ ಮತ್ತು ವಾಯ್ಗಳು. ಈ ಎಕ್ಸ್ ಮತ್ತು ವಾಯ್ಗಳ ಚರಾಕ್ಷರಗಳ ಘಾತ ಎಷ್ಟಿದೆ ಅಂದ್ರೆ 1 ಇದಾವ ನೋಡಿ. ಆದ್ದರಿಂದ ಇದು ಒಂದು ರೇಖಾತ್ಮಕ ಸಮೀಕರಣ ರೆಡಿ ಮಾಡ್ತೀವಿ ನೋಡ್ರಿ. ಗಮನ ಇರಬೇಕು, ವೆರಿ ಇಂಪಾರ್ಟೆಂಟ್ ದಿಸ್ ಇಸ್. ಇದಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ರೇಖಾತ್ಮಕ ಸಮೀಕರಣಗಳು ಅಂತ. ಹಾಗಾದ್ರೆ ಈ ರೇಖಾತ್ಮಕ ಸಮೀಕರಣಕ್ಕೆ ಎಷ್ಟು ಸೊಲ್ಯೂಷನ್ಸ್, ಈ ರೇಖಾತ್ಮಕ ಪರಿಹಾರಗಳು ಎಷ್ಟಿರಬಹುದು? ಸಾಕಷ್ಟು ಪರಿಹಾರಗಳು ಸಿಗ್ತಾವೆ. ಎಕ್ಸ್ ವಾಯ್ ಬೆಲೆ ತುಂಬ್ರಿ, ವಾಯ್ ಬೆಲೆ ತುಂಬ್ರಿ, ವಾಯ್ ಬಿಡ್ರಿ ಎಕ್ಸ್ ತುಂಬ್ರಿ, ಎಕ್ಸ್ ಬಿಡ್ರಿ ವಾಯ್ ತುಂಬ್ರಿ. ಇಷ್ಟೆಲ್ಲ ಮಾಡಿದಾಗ ಸಾಕಷ್ಟು ಪರಿಹಾರಗಳನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇದರಲ್ಲಿ ನಾವು ಓದ್ತೀವಿ. ಹಾಗಾದ್ರೆ ರೇಖಾತ್ಮಕ ಸಮೀಕರಣ ಈ ರೀತಿ ನಾವು ರೆಡಿ ಮಾಡ್ತೀವಿ. ಈಗ ಇನ್ನೊಂದು ಆಕ್ಟಿವಿಟಿ ಮಾಡೋಣಲ್ಪ. ಎಸ್ ಅಳಿಸ್ಲೇ? ಓಕೆ. ಇಲ್ಲಂದ್ರೆ ಏನಂದ್ರೆ ಒಂದೇ ಗಮನ ಇರ್ಬೋದು. ಏನ ಗಮನ ಸಣ್ಣ ಅಂದ್ರೆ ಇಲ್ಲೊಂದು ರೇಖಾತ್ಮಕ ಸಮೀಕರಣ ಇದೆ. ಹೆಂಗ? ಇವನ ಹೆಸರು ತೇಜು. ಈ ಹುಡುಗಿ ಹೆಸರು ಪುಟ್ಟು. ಅಥವಾ ಈ ಹುಡುಗನ ಹೆಸರು ಪ್ರೀತಮ್. ಪ್ರೀತಮ್. ಇವನ ಹೆಸರೇನ? ಪ್ರೀತಮ್ ಅನ್ಕೊಳ್ಳ. ಓಕೆ. ಇಲ್ಲಿ ಪ್ರೀತಮ್ ಅಂತ ಒಂದು ಹುಡುಗದನ, ಪುಟ್ಟು ಅಂತ ಒಂದು ಹುಡುಗದ. ಈಗ ಒಂದು ವಿಚಾರ, ಪ್ರೀತಮ್ ಏನ್ ಮಾಡ್ಯಾನಂದ್ರೆ ಗಣಿತ ವಿಷಯದಲ್ಲಿ 80 ಮಾರ್ಕ್ಸ್ ತಗೊಂಡ, 80 ಮಾರ್ಕ್ಸ್. ಪುಟ್ಟು ಏನ್ ಮಾಡಿದಾಳಪ್ಪ ಅಂದ್ರೆ ವಿಜ್ಞಾನ ವಿಷಯದಲ್ಲಿ 95. ಎಸ್, ಈ 100 ಕಂತ ಅನ್ಕೊಟ್ಟು, ರೈಟ್? ಹಾಗಾದ್ರೆ ಒಂದು ಫಾರ್ ಎಕ್ಸಾಂಪಲ್ ಹೇಳ್ತಾನೆ, ಇವರು ಒಟ್ಟು ಅಂಕಗಳು ಎಷ್ಟಪ್ಪ ಅಂದ್ರೆ 175, ರೈಟ್? ಒಟ್ಟು ಅಂಕ 175. ಹಾಗಾದ್ರೆ ಪುಟ್ಟು ಪ್ರೀತಮ್ 80 ಎಕ್ಸ್ ಅನ್ಕೊಳ್ಳಿ, ಪುಟ್ಟು 95 ವಾಯ್ ಅನ್ಕೊಳ್ಳಿ, ಈಸ್ ಈಕ್ವಲ್ಸ್ 175. ಈ ರೀತಿಯಾಗಿ ನಾವು ಏನ್ ಮಾಡೋದಪ್ಪ ಅಂದ್ರೆ ರೇಖಾತ್ಮಕ ಸಮೀಕರಣಗಳನ್ನು ರೆಡಿ ಮಾಡಬಹುದು. ಇಂಥ ರೇಖಾತ್ಮಕ ಸಮೀಕರಣಗಳನ್ನು ನಾವು ಅಭ್ಯಾಸ ಮಾಡಬೇಕಾಗ್ತದೆ. ಈಗ ನಾನು ಇದೇ ತೆರನಾಗಿ ಒಂದು ಜನರಲ್ ರೇಖಾತ್ಮಕ ಸಮೀಕರಣ ಹೇಳ್ತೇನೆ. ಏನ್ ಜನರಲ್ ರೇಖಾತ್ಮಕ ಸಮೀಕರಣ ಕೇಳಿ. ಇಲ್ಲೊಂದಿದೆ, A1x
ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ಸ್ 0. ಇದು ಒಂದು ಸಾಮಾನ್ಯವಾದಂಥ ರೇಖಾತ್ಮಕ ಸಮೀಕರಣ. ಇಲ್ಲದಿದೆ a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ಸ್ 0. ಇದು ಒಂದು ರೇಖಾತ್ಮಕ ಸಮೀಕರಣ. ಇದರಲ್ಲಿ a1 a2 b1 b2 c1 c2ಗಳದವಲ್ಲ, ಇವಕ್ಕೆ ನಾವು ಏನಂತ ಕರಿತೀವಪ್ಪ ಅಂದ್ರೆ ಸ್ಥಿರ ಸಂಖ್ಯೆಗಳು ಅಥವಾ ಪೂರ್ಣಾಂಕಗಳು ಅಂತ ಕರಿತೀವಿ. ಈ ಪೂರ್ಣಾಂಕಗಳು a1 a2 b1 b2 c1 c2ಗಳು ಪೂರ್ಣಾಂಕಗಳು. ಇವು ಪೂರ್ಣಾಂಕಗಳ ಸ್ಥಿರ ಸಂಖ್ಯೆಗಳಾಗಿರ್ತವೆ, ಗಮನ ಇರಬೇಕು. ಹಾಗಾದ್ರೆ ಈ ಎರಡು ರೇಖಾತ್ಮಕ ಸಮೀಕರಣಗಳು ಇವುಗಳ ನೀವು ಗ್ರಾಫ್ ಹಾಕಿದಾಗ ಇವು ಸರಳ ರೇಖೆನೇ ಬರ್ತಾವೆ. ಹೆಂಗಂದ್ರೆ ಮುಂದೆ ನೋಡೋಣ. ಸರಳ ರೇಖೆನೇ ಬರ್ತಾವೆ. ಸರಳ ರೇಖೆ ಈ ರೀತಿ ಸರಳ ರೇಖೆನೇ ಬರ್ತಾವೆ. ಈ ರೀತಿ ಸರಳ ರೇಖೆ ಬರ್ತಾವೆ. ಗಮನ, ಇವು ಕಂಪಲ್ಸರಿ ಏನ್ ಮಾಡ್ತಾವೆ ಅಂದ್ರೆ ಸರಳ ರೇಖೆ ಬರ್ತವೆ. ರೈಟ್? ಇಂಥ ಪೂರ್ಣಾಂಕಗಳನ್ನ ನಾವು ನೋಡ್ತೀವಿ. ಇವು ಯಾವಾಗಲೂ ಸರಳ ಸಮೀಕರಣ ಆಗಿರುತ್ತೆ, ಸಮೀಕರಣ ಆಗಿರ್ತವೆ, ರೇಖಾತ್ಮಕ ಸಮೀಕರಣ ಆಗಿರ್ತವೆ ಮತ್ತು ಸರಳ ರೇಖೆಗಳಾಗಿರ್ತವೆ. ಹಾಗಾದ್ರೆ ಎರಡು ಸರಳ ರೇಖೆಗಳ ಒಂದು ಕಂಡೀಷನ್ ನೋಡಬಹುದು. ಈಗ ಎರಡು ಸರಳ ರೇಖೆಗಳು ಏನಾಗಬಹುದು ಅಂದರೆ ಪರಸ್ಪರ ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಬಹುದು. 8ನೇ ಕ್ಲಾಸ್ ಇದು ಒಂದು ಕಂಡೀಷನ್. ಹಿಂಗಾಗಬಹುದು ಸರಳ ರೇಖೆಗಳು. ಎರಡು ಸರಳ ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಬಹುದು. ಎಸ್, ಛೇದಿಸಬಹುದು. ಅಥವಾ ಎರಡು ಸರಳ ರೇಖೆಗಳು ಸಮಾಂತರವಾಗಿರಬಹುದು. ನೋಡ್ರಿ, ಸಮಾಂತರ ಸರಳ ರೇಖೆಗಳು ವಿಚಾರ ಮಾಡ್ರಿ, ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಎರಡು ಸರಳ ರೇಖೆಗಳು ಒಂದಕ್ಕೊಂದು ಛೇದಿಸಬಹುದು ಅಥವಾ ಎರಡು ಸರಳ ರೇಖೆಗಳು ಪರಸ್ಪರ ಸಮಾಂತರವಾಗಿರಬಹುದು. ಸಮಾಂತರವಾಗಿರಬಹುದು, ನೆನಪಿಡಬೇಕು. ಇದು ಒಂದು ಕಂಡೀಷನ್. ಅಥವಾ ಎರಡು ಸರಳ ರೇಖೆಗಳು ಪರಸ್ಪರ ಐಕ್ಯಗೊಳ್ಳಬಹುದು ಅಂತ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. ಇದು ವಿದ್ಯಾರ್ಥಿಗಳೇ ನೋಡ್ರಿ, ವಿಚಾರ ಮಾಡಿ ನೋಡ್ರಿ. ಎರಡು ಸರಳ ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಬಹುದು. ಎರಡು ಸರಳ ರೇಖೆಗಳು ಪರಸ್ಪರ ಸಮಾಂತರವಾಗಿರಬಹುದು. ಎರಡನೇ ಕಂಡೀಷನ್. ಎರಡು ಸರಳ ರೇಖೆಗಳು ಪರಸ್ಪರ ಏನಾಗಬಹುದು ಅಂದ್ರೆ ಐಕ್ಯಗೊಳ್ಳಬಹುದು. 3 ಕಂಡೀಷನ್. ಈ 3 ಕಂಡೀಷನ್ ಬಿಟ್ಟು ಯಾವುದೇ ಚೇಂಜಸ್ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಇದು ನೀವು ಗಮನ ಹರಿಸಬೇಕು. ರೈಟ್? ವಿಚಾರ ಮಾಡಿ. ಎರಡು ಸರಳ ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಬಹುದು ಅಂತ ಈ ಎ ಬಿಂದು ಅನ್ಕೊಳ್ಳಿ. ಈ ಎ ಬಿಂದುವಿನಲ್ಲಿ ಛೇದಿಸಬಹುದು. ಇದು ಒಂದು ಕಂಡೀಷನ್. ಹಿಂಗಿದ್ದಾಗ ಏನಿದ್ದಪ್ಪ ಅಂದ್ರೆ ಸರಳ ರೇಖೆಗಳು ಅನನ್ಯ ಪರಿಹಾರ ಹೊಂದಿರುತ್ತವೆ. ಅನನ್ಯ ಅಂದ್ರೆ ಒಂದು ಯುನಿಕ್ ಸೊಲ್ಯೂಷನ್ಸ್, ಒಂದು ಇಂಪಾರ್ಟೆಂಟ್ ಸೊಲ್ಯೂಷನ್ ಇರುತ್ತದೆ, ಅನನ್ಯ ಸೊಲ್ಯೂಷನ್. ಅಥವಾ ಇವಕ್ಕೆ ನಾವು ಸ್ಥಿರ ಜೋಡಿಗಳನ್ನು ಹೊಂದಿರುತ್ತವೆ. ನೋಡ್ರಿ, ಇದು ಅನನ್ಯ ಪರಿಹಾರ ಹೊಂದಿರುತ್ತದೆ ಅಥವಾ ಸ್ಥಿರ ಜೋಡಿಯನ್ನು ಹೊಂದಿರುತ್ತದೆ. ಯಾವಾಗ ಎರಡು ಸಮೀಕರಣಗಳು ಪರಸ್ಪರ ಏನಾದಾಗ ಎರಡು ಸಮೀಕರಣಗಳು ಒಂದು ಬಿಂದುವಿನಲ್ಲಿ ಛೇದಿಸಿದಾಗ. ಇದು ನೆನಪಿಟ್ಕೋಬೇಕು. ಒಂದು ವೇಳೆ ಎರಡು ಬಿಂದುಗಳು, ಎರಡು ಸರಳ ರೇಖೆಗಳು ಪರಸ್ಪರ ಸಮಾಂತರವಾಗಿದ್ದಾಗ, ಸಮಾಂತರ ಸರಳ ರೇಖೆ ಅಂತಿವೆ, ಅವೆರಡು ಸಮಾಂತರ ಇದ್ದಾಗ ಅವಕ್ಕೆ ಪರಿಹಾರಗಳಿರುವುದಿಲ್ಲ. ದೇರ್ ಈಸ್ ನೋ ಸೊಲ್ಯೂಷನ್ಸ್ ಅಟ್ ಆಲ್. ಪರಿಹಾರ ಇರಲ್ಲ. ಇದಕ್ಕೆ ಅನನ್ಯ ಪರಿಹಾರ ಇರ್ತದೆ. ಅನನ್ಯ, ಯುನಿಕ್ ಸೊಲ್ಯೂಷನ್. ಪರಿಹಾರಗಳೇ ಏನಾಗುತ್ತವೆ? ಇರುವುದಿಲ್ಲ. ಅನನ್ಯ ಪರಿಹಾರ ಹೊಂದಿರುತ್ತದೆ. ಹಾಗಾದ್ರೆ ಇದು ಏನಿರ್ತದಪ್ಪ ಅಂದ್ರೆ ಪರಿಹಾರ ಇರುವುದಿಲ್ಲ, ಪರಿಹಾರ ಇಲ್ಲ. ಅಂದ್ರೆ ಯಾವುದೇ ಬೆಲೆಗಳು ಇದಕ್ಕೆ ಇರುವುದಿಲ್ಲ, ಜೋಡಿ ಆಗುದಿಲ್ಲ. ದೇರ್ ಇಸ್ ನೋ ಸೊಲ್ಯೂಷನ್ಸ್ ಇರ್ತದೆ. ಇದೊಂದು ಯುನಿಕ್ ಸೊಲ್ಯೂಷನ್ಸ್ ಇರ್ತದೆ. ಅಂದ್ರೆ ಒಂದೇ ಒಂದು ಬೆಲೆ, ಪಕ್ಕಾ ಒಂದು ಇಂಪಾರ್ಟೆಂಟ್ ಬೆಲೆ ಇದಕ್ಕೆ ಹೊಂದಿರ್ತದೆ. ಆ ಬೆಲೆಗಳ ಆದೇಶ ಮಾಡಿದಾಗ ಮಾತ್ರ ಇದು ಸರಿ ಹೊಂದಿರ್ತದೆ. ಇವು ಯಾವ ಹೊಂದಿದ್ರೆ ಆಗುದಿಲ್ಲ.
ಅಥವಾ ಅಸ್ಥಿರ ಜೋಡಿಗಳು ಅಂತ ಕರೀತಾರೆ. ಏನಂತ ಕರೀತಾರ? ಅಸ್ಥಿರ ಜೋಡಿಗಳು ಅಂದ್ರೆ ಇವಕ್ಕೆ ಜೋಡಿಗಳು ಸ್ಥಿರ ಇರುವುದಿಲ್ಲ ಅಂತ ನಾವು ಹೇಳ್ತೀವಿ, ಗಮನ ಇರಲಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಒಂದು ವೇಳೆ ಎರಡು ರೇಖೆಗಳು ಪರಸ್ಪರ ಐಕ್ಯಗೊಂಡರೆ ಅಪರಿಮಿತ ಸಂಖ್ಯೆಗಳ ಪರಿಹಾರಗಳಿರುತ್ತವೆ ಅಂತ. ಅಪರಿಮಿತ ಸಂಖ್ಯೆಗಳ ಪರಿಹಾರ. ಹಾಗಾದ್ರೆ ಇವಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಅವಲಂಬಿತ ಸ್ಥಿರ ಜೋಡಿಗಳಾಗಿರುತ್ತವೆ. ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ. ಎರಡು ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಅನನ್ಯ ಪರಿಹಾರ ಹೊಂದಿರುತ್ತದೆ ಅಥವಾ ಸ್ಥಿರ ಜೋಡಿಯನ್ನು ಹೊಂದಿರುತ್ತದೆ. ಇದು ಕಂಡೀಷನ್ ಎಕ್ಸಾಂಪಲ್ ಕೇಳಿದಾರೆ 2019 ವಿಚಾರ ಮಾಡಿ ನೀವು ಗಮನ ಹರಿಸಿ ನೋಡ್ಬೇಕು. ಮತ್ತ ಎರಡು ಸರಳ ರೇಖೆಗಳು ಪರಸ್ಪರ ಸಮಾಂತರವಾಗಿದ್ದಾಗ ಪರಿಹಾರ ಇರುವುದಿಲ್ಲ. ಹಾಗಾದ್ರೆ ಅಸ್ಥಿರ ಜೋಡಿಗಳು ಹೊಂದಿರುತ್ತವೆ. ಇದು ಅವರ್ ಕಂಡೀಷನ್ಸ್. ಒಂದು ವೇಳೆ ಎರಡು ಸರಳ ರೇಖೆಗಳು ಪರಸ್ಪರ ಐಕ್ಯಗೊಂಡಾಗ ಅಪರಿಮಿತ ಸಂಖ್ಯೆಗಳ ಪರಿಹಾರ ಹೊಂದಿರುತ್ತವೆ ಅಥವಾ ಅವಲಂಬಿತ ಸ್ಥಿರ ಜೋಡಿಗಳನ್ನು ಹೊಂದಿರುತ್ತವೆ. ಹೀಗಂದ್ರೆ ಏನ್ ಬಲಿ ವಿಚಿತ್ರ ನಮ್ಗೆ ಹೇಳಕತ್ತೀರಿ ಅಂತ ನಾವು ಅನ್ಬೋದು. ಅದಕ್ಕೆ ಒಂದು ಕಂಡೀಷನ್ ಕೊಟ್ಟಾನ, ಸಮೀಕರಣ ಮೂಲಕ ನಾನು ನಿಮ್ಗೆ ಹೇಳ್ತೇನೆ. ಏನಾಗ್ತೀನಿ? ಸಮೀಕರಣ ಮೂಲಕ ನಾನು ನಿಮಗೆ ಹೇಳ್ತೀನಿ. ಆ ಸಮೀಕರಣವನ್ನ ನೀವು ಅರ್ಥ ಮಾಡಬಹುದು. ಅಂಡರ್ಸ್ಟ್ಯಾಂಡ್? ಓಕೆ. ಎಸ್ ವಿದ್ಯಾರ್ಥಿ, ಜಸ್ಟ್ ಹೇಳಿ ನಿಮಗೆ. ಎರಡು ಸರಳ ರೇಖೆಗಳು ಪರಸ್ಪರ ಛೇದಿಸುತ್ತವೆ. ಛೇದಿಸಿದಾಗ ಅನನ್ಯ ಪರಿಹಾರ ಹೊಂದಿರುತ್ತವೆ. ಈಗ ಹೆಂಗಪ್ಪ? ಈ ರೀತಿ ಛೇದಿಸ್ತವೆ. ಎರಡು ಸರಳ ರೇಖೆಗಳು ಪರಸ್ಪರ ಹೀಗೆ ಛೇದಿಸ್ತವೆ. ಜಸ್ಟ್ ನಾನು ಕಡೆ ಗಮನ ಇರುತ್ತೆ. ಹಾಗಾದ್ರೆ ಎರಡು ಸರಳ ರೇಖೆಗಳು ಪರಸ್ಪರ ಸಮಾಂತರವಾಗಿರುತ್ತವೆ. ಹೀಗೆ ಗಮನ ಇರುತ್ತೆ. ಎರಡನೇ ಕಂಡೀಷನ್. ಮೂರನೇ ಕಂಡೀಷನ್ ಏನಪ್ಪ ಅಂದ್ರೆ ಎರಡು ಸರಳ ರೇಖೆಗಳು ಪರಸ್ಪರ ಐಕ್ಯಗೊಳ್ಳುತ್ತವೆ. ಹೀಗೆ ಹಾಗಾದ್ರೆ ನೋಡ್ರಿ, ಆಲ್ರೆಡಿ ನೀವು ಏನ್ ಮಾಡಿರಿ? a1x ಪ್ಲಸ್ b1y ಪ್ಲಸ್ c1 = 0 ಒಂದನೇ ಸಮೀಕರಣ ನೋಡಿರಿ. a2x ಪ್ಲಸ್ b2y ಪ್ಲಸ್ c2 = 0 ಎರಡನೇ ಸಮೀಕರಣ ನೋಡಿರಿ. ಈ ರೀತಿ ನೋಡಿರಿ. ಆ ಸಮೀಕರಣಗಳಲ್ಲಿ a1 a2 b1 b2 c1 c2ಗಳು ಏನು ಪೂರ್ಣಾಂಕಗಳಾಗಿರ್ತವೆ ಮತ್ತು ಸ್ಥಿರಾಂಕಗಳಾಗಿರ್ತವೆ ಅಂತ ಅಭ್ಯಾಸ ಮಾಡಿವಿ. ನೆನ್ಪಿಟ್ಕೋಬೇಕು. ಆರ್ ಯು ರೈಟ್? ಹಾಗಿದ್ದಾಗ ಯಾವುದೇ ಸಮೀಕರಣ ಕೊಡ್ಲಿ, a1 ಬದಲಿ 2x ಅಂತ ಕೊಡ್ಲಿ, 2 ಕೊಡ್ಲಿ, ಇದು 3 ಕೊಡ್ಲಿ, ಇದು 4 ಕೊಡ್ಲಿ, ಬೇಕಾದ ಸಮೀಕರಣ ಕೊಡ್ಲಿ, ಅಲ್ಲಿ x a1 b1 c1 ಬೆಲೆಗಳನ್ನು ನಾವು ಕಂಡು ಹಿಡ್ಕೋಬೇಕು. ರೈಟ್? ಹಾಗಿದ್ದಾಗ ಗಮನ ಹರಿಸಬೇಕು ವಿದ್ಯಾರ್ಥಿ. ಇಲ್ಲಿ ನಾವು ವಿಚಾರ ಮಾಡಬೇಕು. ಎರಡು ಸರಳ ರೇಖೆಗಳು ಪರಸ್ಪರ ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಅನನ್ಯ ಪರಿಹಾರ ಅಂದ್ರೆ ಒಂದು ನಿರ್ದಿಷ್ಟವಾದಂತಹ ಪರಿಹಾರ ಇರ್ತದೆ. ಒಂದೇ ನಿಖರವಾದಂತಹ ಬೆಲೆ ಇರುತ್ತೆ. ಒಂದೇ ಬೆಲೆ ಇರುತ್ತೆ. 2, 3 ಹೀಗಿರುತ್ತೆ. ಹಾಗಿದ್ದಾಗ ಆ ರೇಖೆಗಳು ಛೇದಿಸಿರ್ತಾವೆ ನೋಡಿ, ಛೇದಿಸಲು. ಹಾಗಾಗಿ ಛೇದಿಸಿದಾಗ a1/a2 ನಾಟ್ ಈಸ್ ಈಕ್ವಲ್ ಟು b1/b2 ಇರುತ್ತದೆ. ಗಮನ ಇರಲಿ, ಇಲ್ಲಿ ಕಾಣಿಸ್ಕೊತೀನಿ. a1/a2 ನಾಟ್ ಈಕ್ವಲ್ ಟು b1/b2. ಹಾಗಾದ್ರೆ a1 ಬೆಲೆ ಮತ್ತು a2 ಬೆಲೆಯನ್ನು ತುಂಬಿ b1 ಬೆಲೆ ಮತ್ತು b2 ಬೆಲೆಯನ್ನು ತುಂಬಿ ಅನುಪಾತ ಮಾಡಿದಾಗ ಅವೆರಡು ಸಮ ಇರುವುದಿಲ್ಲ. ಚೆಕ್ ಮಾಡ್ಬೇಕು ನೀವು. ಇದೇ ರೇಖೆ ಛೇದಿಸುವ ರೇಖೆ ಆಗ್ತದ ಇಲ್ಲ ಅಂತ ನೀವು ಚೆಕ್ ಮಾಡ್ಬೇಕಾದ್ರೆ ಈ ಪಟ್ ಅಂತ ಸಮೀಕರಣಗಳನ್ನ ನೋಡ್ಬೇಕ. ನೋಡಿದ ತಕ್ಷಣ ಎರಡು ಸಮ ಇರ್ತಾವ, ಸಮ ಇಲ್ಲ ಅಂತ ನೋಡ್ಬೇಕು. ಸಮ ಇಲ್ಲ ಸರಿ, ಸಮ ಇದ್ರೆ ಸರಿ. ಹಾಗಾದ್ರೆ ಈ ಅನುಪಾತಗಳು ಪರಸ್ಪರ ಸಮವಿಲ್ಲ ಅಂತ ಬಂತ ಹೇಳಿದ್ವಿ. ರೇಖೆಗಳು ಕಂಪಲ್ಸರಿ ಏನಿರ್ತಾವಪ್ಪ ಅಂದ್ರೆ ಛೇದಿಸುವ ರೇಖೆಗಳಿರ್ತವೆ, ಕಂಪಲ್ಸರಿ ಛೇದಿಸ್ತಿರ್ತಾವ. ಬಿ ಕೇರ್ಫುಲ್. ಹಾಗಾದ್ರೆ ಅನನ್ಯ ಪರಿಹಾರ ಹೊಂದಿರುತ್ತದೆ. ಕಂಡೀಷನ್ ಬೇಕಾದ ಕಡೆ ಮತ್ತು ಸ್ಥಿರ ಜೋಡಿಗಳೇ ಇರ್ತವೆ. ಗಮನ ಇರುತ್ತೆ. ಇನ್ನೊಂದು ಗಮನ ಬರ ಎಲ್ಲಿ ಸೆಕೆಂಡ್ ಬರಿ a1/a2 ಈಸ್ ಈಕ್ವಲ್ಸ್ b1/b2 ಇರ್ತದೆ. ಆದ್ರೆ ನಾಟ್ ಈಕ್ವಲ್ ಟು c1/c2 ಇರ್ತದೆ. ಹುಷಾರಿ. ಸರ್ ಇದೆರಡು ಈಕ್ವಲ್ ನೋಡ್ರಿ ಅನ್ನಂಗಿಲ್ಲ. ನಾಟ್ ಈಕ್ವಲ್ ಟು c1/c2 ಇರ್ತದೆ. ಇದ್ದಾಗ ಪರಿಹಾರ ಇರೋದು ಅವಕ್ಕೆ ಏನು ನೋ ಪರಿಹಾರ, ನೋ ಸೊಲ್ಯೂಷನ್ಸ್. ಯಾಕೆ? ಸಮಾಂತರ ಸರಳ ರೇಖೆಗಳಿದ್ದಾವೆ. ಹಾಗಾದ್ರೆ ಇಲ್ಲಿ ಸಮಾಂತರ ರೇಖೆಗಳೇ ಇರ್ತವೆ.
ನೀ ಎಷ್ಟೇ ಬೆಲೆಗಳನ್ನು ತುಂಬಿದ್ರೆ ಅದಕ್ಕೆ ಪರಿಹಾರ ಸಿಗೋದಿಲ್ಲ. ಆ ದೃಷ್ಟಿಯಿಂದ ನೀವು ಇದನ್ನ ಫೈಂಡ್ ಔಟ್ ಮಾಡಬೇಕು. ಪಟಾಪಟ ಏನ್ ಮಾಡಬೇಕು, A1 B1 C1 ಬೆಲೆ ಬರ್ಕೋಬೇಕು, A2 B2 C2 ಬೆಲೆಗಳನ್ನು ಬರ್ಕೋಬೇಕು. ಬರ್ಕೊಂಡು ಟಕ ಟಕ ಏನಾಗಿರ್ತದೆ ನೀವು ಚೆಕ್ ಮಾಡಿಬಿಡೋದು ಪಟ್ಟ. ಹಾಗಾದ್ರೆ ಪರಿಹಾರ ಇದೋ ಪರಿಹಾರ ಇಲ್ಲ ನೀವು ಚೆಕ್ ಮಾಡಬೇಕು. ಹಾಗಾದ್ರೆ A1 by A2 is equals B1 by B2 is not equal C1 by C2 ಇತ್ತಪ್ಪ ಅಂದ್ರೆ ಮೂರು ಚೆಕ್ ಮಾಡೋದಂದ್ರೆ ಪರಿಹಾರ ಇರುವುದಿಲ್ಲ. ಪರಿಹಾರ ಇಲ್ಲಪ್ಪ ಅಂದ್ರೆ ಅವು ಸಮಾಂತರ ರೇಖೆಗಳು ಇರುವುದಿಲ್ಲ. ಆಗ ಸಮಾಂತರ ರೇಖೆಗಳು ಇರುವುದಿಲ್ಲ ಅಂದ್ರೆ ಅವು ಅಸ್ಥಿರ ಜೋಡಿಗಳಾಗಿರ್ತವೆ ಅಂತ ನೀವು ಹೇಳಬೇಕು. ಮೂರು ಕಂಡೀಷನ್, ಒಂದು ಅನನ್ಯ ಪರಿಹಾರ ಹೊಂದಿರ್ತದೆ, ಒಂದು ಛೇದಿಸುವ ರೇಖೆಗಳಿರ್ತವೆ, ಒಂದು ಸ್ಥಿರ ಜೋಡಿಗಳು ಹೊಂದಿರ್ತವೆ. 3 ಪಾಯಿಂಟ್ ನೆನ್ಪಿಟ್ಬೋದು. ಈ ಕಂಡೀಷನ್ದಾಗ ಪರಿಹಾರ ಇರುವುದಿಲ್ಲ, ಇನ್ನೊಂದು ಸಮಾಂತರ ರೇಖೆಗಳಿರ್ತವೆ, ಇನ್ನೊಂದು ಅಸ್ಥಿರ ಜೋಡಿಗಳು ಹೊಂದಿರ್ತವೆ. ಯಾವಾಗ ರೇಖೆಗಳು ಸಮಾಂತರ ಇದ್ದಾಗ ಅಥವಾ A1 by A2 is not equal B1 by B2 is not equal C1 by C2 ಇದ್ದಾಗ. ಇನ್ನೊಂದು ಕಂಡೀಷನ್ ಹೇಳ್ತೀನಿ, A1 by A2 is equals B1 by B2 equals C1 by C2. ನೆನ್ಪಿಡ್ಬೇಕ, ಎಷ್ಟು ಸಮ ಇರಬೇಕು. ಐಕ್ಯಗೊಂಡು ಬಿಡ್ತಾವ ರೇಖೆಗಳು, ಒಂದ್ರ ಮೇಲೆ ಒಂದು ಬಿದ್ದು ಬಿಡ್ತಾವ ಐಕ್ಯಗೊಂಡಾಗ. ಐಕ್ಯಗೊಳ್ಳುವ ಸರ್ವಸಮ ವೃತ್ತಗಳು, ಸರ್ವಸಮ ತ್ರಿಭುಜಗಳಂತ ನಾವು ಅಭ್ಯಾಸ ಮಾಡಿ ನೆನ್ಪಿಡ್ಕೋಬೇಕು. ಹಾಗಿದ್ದಾಗ ಅಪರಿಮಿತ ಪರಿಹಾರ ಹೊಂದಿರುತ್ತವೆ. ಸಾಕಷ್ಟು ಬೇಕಾದಷ್ಟು ಬೆಲೆಗಳು ತುಂಬಿದ ಪರಿಹಾರಗಳು ಸಿಕ್ಕೇ. ಅವಾಗ ಅವಲಂಬಿತ ಸ್ಥಿರ ಜೋಡಿಗಳಿರ್ತವೆ. ಹಾಗಾದ್ರೆ ಇಲ್ಲಿ ಐಕ್ಯಗೊಳ್ಳುವ ರೇಖೆಗಳಿರ್ತವೆ ಅಂತ ನೀವು ಹೇಳಬೇಕು. ಈ ಮೂರು ಕಂಡೀಷನ್ ಪಕ್ಕ ನೀವು ನೆನ್ಪಿಡಬೇಕು. ಈಗ ನಿಮ್ಗೊಂದು ಕನ್ಫ್ಯೂಸ್ ಆಗೋದ ಮಾಡ್ತೀನಿ. ಹ್ಯಾಂಗ್ ಕನ್ಫ್ಯೂಸ್ ಇಲ್ಲ ನೋಡ್ರಿ, ನಾ ಹೇಳ್ತೇನೆ. ಇದನ್ನು ಇಲ್ಲೇ ಇಟ್ಟಿನಿ ನೋಡೋಣ. ಇವೆರಡು ಅಳಿಸ್ತೇನೆ, ಇಲ್ಲಿ ನಾನು ಬಿಡ್ತೇನೆ ನೋಡಿ. ಕಂಡೀಷನ್ ಇಟ್ಟಿನಿ, 2x ಪ್ಲಸ್ 3y ಪ್ಲಸ್ 5 ಈಸ್ ಈಕ್ವಲ್ 0. 1 ಸಮೀಕರಣ ಅಲ್ಲಿ ಸಾಮಾನ್ಯ ರೇಖಾತ್ಮಕ ಸಮೀಕರಣ, 2 ರೇಖಾತ್ಮಕ ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ 1. ಇನ್ನೊಂದು ಮಾಡ್ತೀರಿ, 3x ಮೈನಸ್ ಅಥವಾ ಪ್ಲಸ್ 4y ಪ್ಲಸ್ 6 ಈಕ್ವಲ್ 0. ಕಂಡೀಷನ್ ನೀವೇ ಹೇಳ್ಬೇಕಿಲ್ಲ ಮುಂದ. ಹಾಗಾದ್ರೆ ಚೆಕ್ ಮಾಡೋಣ. A1 ಬೆಲೆ ಯಾರು ಹೇಳ್ತೀರಿ ನೋಡ್ರಿ, ಸೇಮ್ A1 ಯಾರು, B1 ಹೇಳ್ರಿ ಎಸ್ B1 ಎಷ್ಟು B1 ನೋಡ್ರಿ 3, C1 ಹೇಳ್ರಿ 5. ಸಿಂಪಲ್ ಬರ್ಕೊಳ್ಳೋದು, ಕಂಡು ಹಿಡಿದಿರಿ. ನೆಕ್ಸ್ಟ್ A2 ಹೇಳ್ರಿ, ಎರಡನೇ ಸಮೀಕರಣ 3, B2 ಹೇಳ್ರಿ 4, C2 ಹೇಳ್ರಿ. ಚೆಕ್ ಮಾಡೋಣ. ಎಸ್ ಹಾಗಾದ್ರೆ ಮೊದಲು A1 by A2 is not A1 by A2 ಮಾಡೋಣ. ಫಸ್ಟ್ A1 by A2 2 by 3 ನೋಡ್ರಿ. ಗಮನ ಹರಿಸ್ರಿ ವಿದ್ಯಾರ್ಥಿಗಳೇ, ಬಹಳ ಥಿಂಕಿಂಗ್ ಮಾಡ್ರಿ, ಇಂಪಾರ್ಟೆಂಟ್. ಹಾಗಾದ್ರೆ ಇನ್ನೊಂದು ಮಾಡೋಣ, B1 by B2 ಮಾಡೋಣ. B1 by B2, B1 ಎಷ್ಟು ನೋಡ್ರಿ 3, B2 ಎಷ್ಟು ನೋಡ್ರಿ 4. ಎರಡು ಸಮ ನೋಡ್ರಿ, ನೋ. ಹಾಗಾದ್ರೆ 2 by 3ಕ್ಕೆ 3 by 4 ಸಮವಿಲ್ಲ. ಹಾಗಾದ್ರೆ ನಿನ್ನ ರೇಖೆಗಳು ಏನಿರ್ತವಪ್ಪ, ಅನನ್ಯ ಪರಿಹಾರ ಹೊಂದಿರುತ್ತವೆ, ಅಥವಾ 2 ರೇಖೆಗಳು ಪರಸ್ಪರ ಛೇದಿಸುತ್ತಿರುತ್ತವೆ, ಅಥವಾ ಸ್ಥಿರ ಜೋಡಿಗಳನ್ನು ಹೊಂದಿರುತ್ತವೆ ಅಂತ ಹೇಳಬೇಕು. ಮತ್ತು ಇದು ಒಂದು ಕಂಡೀಷನ್ ಇಲ್ಲ ಅಂದ್ರೆ ಉಳಿದು ಯಾವ ಆಗ್ತವ ಚೆಕ್ ಮಾಡೋಣ. ಇದು ನೋಡೋಣ, ಜಸ್ಟ್ ದಟ್ ಈಸ್ A1 by A2 B1 by B2 ಮಾಡಿವಿ. C1 by C2 ಮಾಡಿರಿ ನಾವು is equals C1 5 by 6. ಇದನ್ನೂ ಇಲ್ಲ, ಆಗ ಕಂಡೀಷನ್ ಇರುವುದಿಲ್ಲ, ಒಂದಿಲ್ಲ ಅಂದ್ರೆ ಯಾವ ಇರುವುದಿಲ್ಲ. ಗಮನ ಈ ರೀತಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಚೆಕ್ ಮಾಡ್ಕೊತೀವಿ. ಸ್ಥಿರ ಜೋಡಿಗಳಿವೆ, ಅಸ್ಥಿರ ಜೋಡಿಗಳಿವೆ, ಅವಲಂಬಿತ ಸ್ಥಿರ ಜೋಡಿಗಳಿವೆ, ಐಕ್ಯಗೊಳ್ತವೆ ಅಥವಾ ಸಮಾಂತರ ರೇಖೆಗಳು ಅಥವಾ ಛೇದಿಸ್ತವೆ. ಇದು ಪಕ್ಕ ನೀವು ತಿಳ್ಕೊಂಡ್ಬಿಟ್ರೆ ಅಂದ್ರೆ ಸರಳವಾಗಿ ನಾವು ಲೆಕ್ಕಗಳನ್ನು ಬಿಡಿಸಬಹುದು. ಗಮನ ಇರಲಿ, ವ್ಯಾಖ್ಯ ರೂಪದ ಸಮಸ್ಯೆಗಳನ್ನು ಕೊಟ್ಟಾಗ ನಾವು ಏನ್ ಮಾಡ್ಬೇಕು ಫಸ್ಟ್ ಅಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ವ್ಯಾಖ್ಯ ರೂಪದ ಸಮಸ್ಯೆ ಕೊಟ್ಟಾಗ ಕನಿಷ್ಠ ಪಕ್ಷ ನಾವು ರೇಖಾತ್ಮಕ ಸಮೀಕರಣಗಳನ್ನ ಬರ್ಕೊಳ್ಳಿಕ್ಕೆ ತಿಳ್ಕೋಬೇಕು. ಬರ್ಕೊಂಡಾಗ ನಾವು ಈಸಿ ಲೆಕ್ಕಗಳನ್ನು ನಾವೆಲ್ಲ ಬಿಡಿಸ್ತೇವೆ.
ಸಿಂಪಲ್, ವೆರಿ ಸಿಂಪಲ್. ಓಕೆ, ಮಾಡೋಣ. ಹಂಗ ವಿದ್ಯಾರ್ಥಿಗಳು ಗಮನಿಸಿ, ನಾವು ಯಾವ ರೀತಿ ರೇಖಾಗಣಿತವಾಗಿ ಪ್ರತಿನಿಧಿಸಬಹುದು, ಬೀಜಗಣಿತವಾಗಿ ಪ್ರತಿನಿಧಿಸಬಹುದು, ಯಾವ ರೀತಿ ರೇಖಾತ್ಮಕ ಸಮೀಕರಣಗಳನ್ನು ರಚಿಸಬಹುದು ಅನ್ನೋದು ವಿಚಾರ ಮಾಡೋಣ. ಫಸ್ಟು ಕೊಟ್ಟಿರುವ ವ್ಯಾಖ್ಯ ರೂಪದ ಸಮಸ್ಯೆಗಳನ್ನು ನಾವು ಬೀಜಗಣಿತವಾಗಿ ರೆಡಿ ಮಾಡ್ಕೊಂಡ್ಬಿಟ್ರೆ ರೇಖಾಗಣಿತವಾಗಿ ತಾನೇ ಬರ್ತದೆ. ರೇಖಾಗಣಿತವಾಗಿ ಅಂದ್ರೆ ಗಮನ ಇರಬೇಕು, ಗ್ರಾಫ್ ಹಾಕುವುದು. ಸಿಂಪಲ್, ಗ್ರಾಫ್ ಹಾಕಿಬಿಡು ಅಷ್ಟೇ. ಅದನ್ನ ಬಿಟ್ಟು ಮತ್ತೆ ನಾವು ಡೌಟ್ ಇಟ್ಟ. ಓಕೆ, ಎಸ್. ಹಾಗಾದ್ರೆ ನಾವು ರೇಖಾಗಣಿತವಾಗಿ ಅಂದ್ರೆ ನಕ್ಷಾ ರೂಪದಲ್ಲಿ ಹಾಕ್ತೀವಲ್ಲ, ಅದೇ ನಾವು ರೇಖಾಗಣಿತವಾಗಿ ಮಾಡೋದು, ಮತ್ತೇನಿಲ್ಲ. ಬೀಜಗಣಿತೀಯವಾಗಿ ಅಂದ್ರೆ ಸಮೀಕರಣ ರೆಡಿ ಮಾಡ್ಬೋದು. ನೋಡಿ, ಇಲ್ಲೊಂದು ಎಕ್ಸಾಂಪಲ್ ಇದೆ, ನಿಮಗೆ ನಾನು ಆ ಎಕ್ಸಾಂಪಲ್ ನ ತೋರಿಸ್ತೇನೆ. ಇಲ್ಲಿದೆ, ಬೋರ್ಡ್ ಮೇಲಿದೆ, ಗಮನಿಸಿ. ಒಂದು ಕ್ರಿಕೆಟ್ ತಂಡದ ತರಬೇತುಗಾರ್ತಿ. ಇಟ್ ಮೀನ್ಸ್ ವಾಟ್? ಕೋಚರ್, ಕ್ರಿಕೆಟ್ ಕೋಚರ್. ಹೂ ಇಸ್ ದ ಲೇಡಿ, ಐ ಥಿಂಕ್. ಓಕೆ, ಯಸ್, ಈಸ್ ದ ಕ್ರಿಕೆಟ್ ಪ್ಲೇಯರ್ ಟು ಗಿವ್ ದ ಕೋಚ್, ಗೈಡರ್, ಟೀಚರ್ ಇದ್ದಂಗೆ. ಎಸ್. ಹಾಗಾಗಿ ಒಂದು ಕ್ರಿಕೆಟ್ ತಂಡದ ತರಬೇತುಗಾರ್ತಿ 3 ಬ್ಯಾಟುಗಳು ಮತ್ತು 6 ಚೆಂಡುಗಳನ್ನು ರೂಪಾಯಿ 3,900ಕ್ಕೆ ಕೊಳ್ಳುತ್ತಾರೆ. ಇದೊಂದು ಪಾಯಿಂಟ್, ಇದು ಮುಗಿದೆ, ಕ್ಲಾಸ್, ಇದೊಂದು ಸೆಂಟೆನ್ಸ್. ರೈಟ್? ಒಬ್ಬರು ಕ್ರಿಕೆಟ್ ಕೋಚ್ ಅದಾರ, ಕೋಚ್ ಕೊಡ್ಲಕತ್ತಿರ್ಬೇಕು ವಿದ್ಯಾರ್ಥಿಗಳಿಗೆ, ಕ್ರಿಕೆಟ್ ಆಡೋರಿಗೆ. ಅವ್ರೇನ್ ಮಾಡ್ಯಾರಪ್ಪ ಅಂದ್ರೆ, ನಿಮಗೆ ಅವ್ರಿಗೆ 3 ಬ್ಯಾಟ್ ತಗೊಂಡಾರೆ, 6 ಬೌಲ್ ತಗೊಂಡಾರೆ, ಎರಡೂ ಸೇರಿ 3,900 ರೂಪಾಯಿ ಕೊಟ್ಟಾರೆ. ನಾಗಳ ಹೇಳಿದ್ನಲ್ಲ, 2 ಸೇಬು ಹಣ್ಣುಗಳಿವೆ, 3 ಬಾಳೆಹಣ್ಣುಗಳಿವೆ, ಒಟ್ಟಿಗೆ ಎಷ್ಟು ದುಡ್ಡು ಕೊಟ್ಟರು ಅಂತ ನಾವು ಹೇಳಿದ್ವಿ. ಅದೇ ರೀತಿ ಇದು ಒಂದು ಪಾಯಿಂಟ್. ಇದು ಒಂದು ಸಮೀಕರಣ ರೆಡಿ ಆಗ್ತದೆ. ಈಗ ಮಾಡಿದ್ರೆ ನೆಕ್ಸ್ಟ್ ಆ ಬಳಿಕ ಏನ್ ಮಾಡಿ ಅವರು, ಆ ಬಳಿಕ ನೆಕ್ಸ್ಟ್ ಏನ್ ಮಾಡಿದ್ರು, ಅದೇ ರೀತಿ ಇನ್ನೊಂದು ಬ್ಯಾಟ್ ಮತ್ತು ಇನ್ನೂ 3 ಚೆಂಡುಗಳನ್ನು ತಗೊಂಡು, ಇನ್ನೊಂದು ಬ್ಯಾಟ್ ಅಂದ್ರೆ ಒಂದು ಬ್ಯಾಟ್, ಇನ್ನೊಂದು ಬ್ಯಾಟ್ ತಗೊಂಡು, ನೆಕ್ಸ್ಟ್ ಮತ್ತೆ 3 ಚೆಂಡುಗಳು, 3 ಚೆಂಡುಗಳು. ಇಲ್ಲಿ 3 ಭಾಗ ಬ್ಯಾಟ್ ತಗೊಂಡಾರ, 6 ಚೆಂಡು ತಗೊಂಡಾರ. ಇಲ್ಲಿ ಏನ್ ಮಾಡ್ಯಾರೆ, 1 ಬ್ಯಾಟ್ ತಗೊಂಡಾರೆ, 3 ಚೆಂಡುಗಳನ್ನು ತಗೊಂಡ್ರೆ. ಎಷ್ಟಕ್ಕೆ ತಗೊಂಡಾರೆ? 1,300 ತಗೊಂಡಾರೆ, 1300 ರೂಪಾಯಿ. ಇಲ್ಲಿ ಎಷ್ಟಕ್ಕೆ ತಗೊಂಡಾರೆ? 3,900 ತಗೊಂಡಾರೆ. ಸಿಂಪಲ್. ಹಾಗಾದ್ರೆ ಅವ್ರು ಏನ್ ಕೇಳ್ತಾರೆ ನಮಗೆ, ಈ ಸಂದರ್ಭವನ್ನು ಬೀಜಗಣಿತವಾಗಿ ಮತ್ತು ರೇಖಾಗಣಿತವಾಗಿ ಮಾಡ್ರಿ ಅಂತ. ಹಾಗಾದ್ರೆ ನಾವೇನ್ ಮಾಡೋಣ ಅಂದ್ರೆ, ಎಸ್, ನಿಮ್ ಇಂಟ್ರೆಸ್ಟ್. ನಾವೇನ್ ಮಾಡ್ತೀನಿ ಅಂದ್ರೆ, ಫಸ್ಟ್ ಬ್ಯಾಟ್ ತಗೊಳ್ಳೋಣ, ನಂತರ ಬಾಲ್ ತಗೊಳ್ಳೋಣ. ಬ್ಯಾಟುಗಳ ಸಂಖ್ಯೆ ಎಕ್ಸ್ ಅನ್ನುವ, ಬ್ಯಾಟುಗಳು ಎಕ್ಸ್, ಎಕ್ಸ್ ಆಗಿದೆ. ನಾನು ಲೆಕ್ಕ ಬರೀ ಪರಿಹಾರ ಕೊಡ್ತೀನಿ ನಿಮಗೆ ಈಸಿಯಾಗಿ. ಬ್ಯಾಟುಗಳ ಸಂಖ್ಯೆ ಎಷ್ಟಾಗಿರಲಿ? ಎಕ್ಸ್ ಆಗಿರಲಿ. ಸಿಂಪಲ್. ಓಕೆ. ಹಾಗಾದ್ರೆ ಇನ್ನೇನದ? ಚೆಂಡುಗಳ ಸಂಖ್ಯೆ, ಚೆಂಡುಗಳ ಸಂಖ್ಯೆ ವಾಯ್ ಆಗಿದೆ. ಸಿಂಪಲ್. ಕಾಣಿಸುತ್ತಲ್ಲ? ವಾಯ್ ಆಗಿದೆ. ಹಾಗಾದ್ರೆ ಮೇಲಿನ ಒಂದು ಚೂರು ಅಕ್ಷಣ ಅಲ್ಲ ಇದನ್ನ? ಎಸ್. ಓಕೆ, ಎಸ್. ನೋಡ್ರಿ, ಅಕ್ಷಣ ಮೇಲೆ ಹೇಳ್ತೇನೆ. ಹಾಗಾದ್ರೆ ತರಬೇತಿಗಾರ್ತಿಯ ಹತ್ತಿರ ಎಷ್ಟು ಬ್ಯಾಟುಗಳಿವೆ? 3 ಬ್ಯಾಟುಗಳಿವೆ. ಹಾಗಾದ್ರೆ ಬ್ಯಾಟುಗಳ ಸಂಖ್ಯೆ ಎಷ್ಟು? 3. ಹಾಗಾದ್ರೆ 3x. ಓಕೆ. ಹಾಗಾದ್ರೆ ಚೆಂಡುಗಳ ಸಂಖ್ಯೆ ಏನು? ವಾಯ್ ಅದ. ಎಷ್ಟು ಚೆಂಡುಗಳು? 6 ಚೆಂಡುಗಳು. ಹಾಗಾದ್ರೆ 6x 6y. ಒಟ್ಟು ಸೇರಿಸಿ ಎಷ್ಟು ರೂಪಾಯಿ ಕೊಂಡುಕೊಂಡಾರ? 3,900. ಈಗ ಕ್ಲಾಸ್ 3,900. ಸಮೀಕರಣ ರೆಡಿ ಆಯ್ತು ನೋಡ್ರಿ. ಹಾಗಾದ್ರೆ ಇದ್ರ ಕೆಲಸ ಮುಗಿದ ಎಷ್ಟು ಆಲೋಚಿಸಿದ್ದೇನೆ ನೋಡಿ, ಆರಾಮಾಗಿ ಹೇಳ್ಬೋದು. ಒಂದು ತರಬೇತಿಗಾರ್ತಿ ಹತ್ತಿರ 3 ಬ್ಯಾಟುಗಳಿವೆ, 6 ಚೆಂಡುಗಳಿವೆ. ಅವುಗಳ ಒಟ್ಟು ಮೊತ್ತ 3,900 ರೂಪಾಯಿ ಇವೆ.
ಕರೆಕ್ಟ್ ಅನ್ನವ? ಎಸ್, ಮುಗಿತು. ಎರಡನೇ ಬರ್ತೇನೆ. ಎರಡನೇ ಇನ್ನೊಂದು ಬ್ಯಾಟ್ ತಗೊಂಡು, ಹಾಗಾದ್ರೆ ಒಂದು ಬ್ಯಾಟ್ ಎಕ್ಸ್, ಒಂದು ಎಕ್ಸ್. ಇನ್ನೆಷ್ಟು ಬಾಲ್ಗಳು ತಗೊಂಡು? 3 ಬಾಲ್ಗಳು ತಗೊಂಡು. ಈಗ 3 ಬಾಲ್. ಎಷ್ಟು ರೂಪಾಯಿ ಕೊಂಡು ಮಾಡ್ಲಿಕ್ಕೆ? 1300 ರೂಪಾಯಿ ಕೊಂಡು. ನೋಡ್ರಿ, ಕ್ರಾಸ್ ಮ್ಯಾಟರ್ಸ್ ಮುಗಿದೇ ಬಿಡು ಸಮೀಕರಣ. ಇವುಗಳನ್ನು ನಾನು ಏನ್ ಮಾಡ್ತೀನಿ ಅಂದ್ರೆ ಬೀಜಗಣಿತವಾಗಿ ಹೇಳಿದೆ ವಿದ್ಯಾರ್ಥಿಗಳಿಗೆ. ಬೀಜಗಣಿತೀಯವಾಗಿ ಹೇಳಿದ್ದೇನೆ, ನೆನಪಿರಬೇಕು. ಇದಕ್ಕೆ ನಾವು ಬೀಜಗಣಿತೀಯವಾಗಿ ಅಂತಿರ್ತೀವಿ. ಇನ್ನು ಗ್ರಾಫ್ ಹಾಕ್ಬಿಟ್ರೆ ರೇಖಾಗಣಿತವಾಗಿ ಹೇಳುವುದು. ಈ ರೀತಿಯಾಗಿ ನಾವು ಏನ್ ಮಾಡೋದಪ್ಪ ಅಂದ್ರೆ ಕೊಟ್ಟಿರುವ ಸಮೀಕರಣವನ್ನ ಈ ರೀತಿ ಬರ್ಕೋಬಹುದು. ತಂದೆ ತಾಯಿ ವಯಸ್ಸು ಬರ್ಕೋಬಹುದು, ವಿದ್ಯಾರ್ಥಿ ಶಿಕ್ಷಕರ ವಯಸ್ಸು ಬರ್ಕೋಬಹುದು. ಈ ರೀತಿ ಬರ್ಕೊಂಡ್ರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಕಂಪಲ್ಸರಿ ಮಾಡಬಹುದು. ಆರ್ ಯು ರೈಟ್? ಹಾಗಾದ್ರೆ ಇನ್ನೊಂದು ಲೆಕ್ಕ ಬಿಡಿಸೋಣ. ಅಭ್ಯಾಸ 3.1 ಇನ್ನೊಂದು ಲೆಕ್ಕ ಇದೆ. ಆ ಲೆಕ್ಕವನ್ನು ಬಿಡಿಸಿ ಹೇಳಿದ್ರೆ ನಿಮ್ಗೆಲ್ಲ ಪಕ್ಕ ಗೊತ್ತಾಗ್ಬೇಕು. ಓಕೆ? ಎಸ್? ಹಾ. ಪ್ರಿಯ ವಿದ್ಯಾರ್ಥಿಗಳು, ಇಲ್ಲೊಂದು ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇದೆ. ಅಭ್ಯಾಸ 3.1 ಗಮನ ಹರಿಸಿ ನಾವು ಬೀಜಗಣಿತವಾಗಿ ರೆಡಿ ಮಾಡೋಣ. ಆಮೇಲೆ ರೇಖಾಗಣಿತವಾಗಿ ನಾವು ಮಾಡುವ. ಸರಿಯಲ್ಲ? ಓಕೆ? ಇಲ್ಲಿ ನೋಡ್ರಿ, ಅಲ್ತಾಫ್ ತಮ್ಮ ಮಗಳಲ್ಲಿ ಹೇಳುತ್ತಾರೆ. ವ್ಯಕ್ತಿ ಹೆಸರೇನು? ಅಲ್ತಾಫ್. 7 ವರ್ಷಗಳ ಹಿಂದೆ, ವಿಚಾರ ಬಾಳ್ ಮಾಡ್ಬೇಕಿಲ್ಲ, ಸ್ವಲ್ಪ ವಿಚಾರ ಮಾಡಿ ಬಿಡಿಸುವಂತ ಪದ. 7 ವರ್ಷಗಳ ಹಿಂದೆ. ಏನೋ 7 ವರ್ಷಗಳ ಹಿಂದೆ. ಹಿಂದೆ ಮುಂದೆ ಅಥವಾ ಹಿಂದೆ ನಂತರ. 7 ವರ್ಷಗಳ ಹಿಂದೆ ಆಗಿನ ನಿನ್ನ ವಯಸ್ಸಿನಗಿಂತ ನನ್ನ ವಯಸ್ಸು 7 ಪಟ್ಟು ಹೆಚ್ಚಾಗಿತ್ತು. 7 ವರ್ಷ ಹಿಂದೆ ನಿನ್ನ ವಯಸ್ಸು ಎಷ್ಟಿತ್ತಲ್ಲ, ಆ ನಿನ್ನ ವಯಸ್ಸಿನಕ್ಕಿಂತ ನಾನೇನು ಇದ್ದೆ, 7 ಪಟ್ಟು ಹೆಚ್ಚಿದ್ದೆ ನಾನು ಅಂತ ಅಲ್ತಾಫ್ ತನ್ನ ಮಗಳಲ್ಲಿ ಹೇಳ್ತಾರೆ. ಇನ್ನೂ 3 ವರ್ಷಗಳ ಬಳಿಕ, ಇಲ್ಲಿ ಕ್ಲೋಸ್ ಆಗಿದೆ, ಇದು ಕ್ಲೋಸ್. ಒನ್ ಪ್ಯಾಟರ್ನ್ ಕ್ಲೋಸ್. ಒಂದು ಸಮೀಕರಣ ರೆಡಿ ಮಾಡಬೇಕು. ಇನ್ನು ಎರಡನೇ ಸಮೀಕರಣ ರೆಡಿ ಮಾಡಬೇಕು. ಇನ್ನು 3 ವರ್ಷಗಳ ಬಳಿಕ ಕೂಡ ಅವತ್ತಿನ ನಿನ್ನ ವಯಸ್ಸಿನಗಿಂತ ನನ್ನ ವಯಸ್ಸು 3 ಪಟ್ಟು ಹೆಚ್ಚಾಗುತ್ತದೆ. ಎಂತ ಇಂಟ್ರೆಸ್ಟಿಂಗ್ ಸ್ಟೋರಿ ಅಲ್ಲ ನೋಡ್ರಿ. ಹಾಗಾದ್ರೆ ಬೀಜಗಣಿತವಾಗಿ ಮತ್ತು ರೇಖಾಗಣಿತವಾಗಿ ಪ್ರತಿನಿಧಿಸಿ ಅಂತ ಹೇಳ್ತಾರೆ. ನಾವು ಪ್ರತಿನಿಧಿಸಬಹುದು ಈಸಿಯಾಗಿ. ಬಹಳ ಇಂಟ್ರೆಸ್ಟಿಂಗ್ ಅದು. ಸ್ವಲ್ಪ ಕೇಳ್ಬೇಕು ಅನಿಸ್ತದೆ ಮತ್ತು ಆರಾಮ್ ಬಿಡಿಸ್ಬೋದು. ವಿಚಾರ ಮಾಡಿ. ವೆರಿ 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 ಇಂಟ್ರೆಸ್ಟಿಂಗ್. ದಿಸ್ ಇಸ್ ರೈಟ್. ಹೆಂಗ್ ನೋಡ್ರಿ, 7 ವರ್ಷ ಹಿಂದೆ, 7 ವರ್ಷ ಮುಂದೆ, ನಂತರ ಹೆಚ್ಚಾಗ್ತದ ಕಡಿಮೆ ಆಗ್ತದ ಅನ್ನೋದು ವಿದ್ಯಾರ್ಥಿಗಳಿಗೆ ಗಮನ ಇರಬೇಕು. ಇಂಥ ಸಮಸ್ಯೆಗಳು ನಿಮಗೆ NTSC ಪರೀಕ್ಷೆಯಲ್ಲಿ ಬರ್ತಾವ. ಮುಂದೆ NTSC ಪರೀಕ್ಷೆ ಅದ ಜನವರಿ 24ಕ್ಕೆ. ಗಮನ ಇರಬೇಕು. ಇನ್ನು 2 ತಿಂಗಳದು. ಚೆನ್ನಾಗಿ ಓದಬಹುದು. ಇಂಥ ಸಮಸ್ಯೆಗಳು ಬಂದಾಗ ಅವ ಏನ್ ಮಾಡ್ತಾನ, ಅಲ್ಲಿ ಸಮೀಕರಣ ಕೊಟ್ಟಿರ್ತಾನ 4 ಆಪ್ಷನ್ಸ್. 1ನೇ ಆಪ್ಷನ್ಸ್ದಾಗ 2 ಸಮೀಕರಣ, 2ನೇ ಆಪ್ಷನ್ಸ್ದಾಗ 2 ಸಮೀಕರಣ, 3ನೇ ಆಪ್ಷನ್ಸ್ದಾಗ 2 ಸಮೀಕರಣ, 4ನೇ ಆಪ್ಷನ್ಸ್ದಾಗ 2 ಸಮೀಕರಣ, ಹಿಂಗೆ ಕೊಟ್ಟಿರ್ತಾನೆ. ಆ ಸಮೀಕರಣವನ್ನ ಕರೆಕ್ಟ್ ಆಗಿರ್ತಾವ ಟಿಕ್ ಮಾಡ್ಬೇಕು. ನಾ ಬರೀತೀನಿ, ಇಲ್ಲಿ ನೋಡಿ ಪರಿಹಾರ ಮಾಡಿಬಿಡೋಣ ಅಂತ ಈಸಿಯಾಗಿ. ಗಮನ ಹರಿಸಿ ನೋಡ್ರಿ, ನಾನು ಕ್ಲೀನ್ ಆಗಿ ಹೇಳ್ತೀನಿ ಮತ್ತೆ ಅರ್ಥ ಮಾಡ್ಬೋದು. ಬಿ ಕೇರ್ಫುಲ್, ಬಿ ಇಂಟ್ರೆಸ್ಟಿಂಗ್. ವ್ಯಕ್ತಿ ಹೆಸರು ಅಲ್ತಾಫ್. ಅಲ್ತಾಫ್ ಅದನ್ನ ಇಲ್ಲಿ ಅಲ್ತಾಫನ ಮಗಳಿದೆ. ಮಗಳ ಕರೆಕ್ಟಪ್ಪ. ಮಗಳಲ್ಲಿ ನೋಡ್ತಾರೆ. ಎಸ್, ಅಲ್ತಾಫ್ ಅಂಡ್ ಹಿಸ್ ಡಾಟರ್. ನಾನೇನ್ ಮಾಡ್ತೀನಿ, ಅಲ್ತಾಫ್ನ ವಯಸ್ಸು ಎಕ್ಸ್ ಅನ್ಕೊಂಡ್ಬಿಡ್ತೀನಿ. ನೀವು ಬೇಕಾದಂತ ಅಲ್ತಾಫನ ವಯಸ್ಸು, ಅಲ್ತಾಫ್ನ ವಯಸ್ಸು ಏನು ಮಾಡೋಣ, ಎಕ್ಸ್ ಅನ್ಕೊಂಡ್ಬಿಡೋಣ. ಈಸಿಯಾಗಿ ಎಕ್ಸ್ ಅನ್ಕೊಳ್ಳೋಣ, ನೋ ಪ್ರಾಬ್ಲಮ್ಸ್. ಎಕ್ಸ್ ಅನ್ನ ಎಸ್ ಎಕ್ಸ್. ಮಗಳ ವಯಸ್ಸು ಏನೋಣ, ಮಗಳ ವಯಸ್ಸು ವಾಯ್. ಎಸ್ ವಾಯ್ ಅನ್ಕೋರಿ, ಸರಳ. ಏನನ್ರಿ, ಅಲ್ತಾಫ್ನ ವಯಸ್ಸು ಎಕ್ಸ್ ಅನ್ಕೊಂಡ್ಬಿಡ್ರಿ, ಮಗಳ ವಯಸ್ಸು ವಾಯ್ ಅನ್ಕೊಂಡ್ಬಿಡ್ರಿ.
ಸ್ಟಾರ್ಟ್ ಮಾಡೋಣ. ಎಸ್, 7 ವರ್ಷಗಳ ಹಿಂದೆ. 7 ವರ್ಷಗಳ ಹಿಂದೆ, ಹಿಂದೆ ಅಂದ್ರೆ ಮೈನಸ್, ಮುಂದೆ ಅಂದ್ರೆ ಪ್ಲಸ್. 7 ವರ್ಷಗಳ ಹಿಂದೆ ಅಲ್ತಾಫ್ ಏನಂತ, 7 ವರ್ಷಗಳ ಹಿಂದೆ, ವರ್ಷಗಳ ಹಿಂದೆ, ವರ್ಷಗಳ ಹಿಂದೆ, 7 ವರ್ಷಗಳ ಹಿಂದೆ ಏನಾದ ಅಂತಪ್ಪ, ಎಕ್ಸ್ ಮೈನಸ್ 7 ಆಗಿರ್ತಾನೆ. ಇದೇ ಸಿಸ್ಟಮ್ಸ್. ಎಕ್ಸ್ ಮೈನಸ್ ಏನಾಗಿರ್ತಾನೆ, 7 ಆಗಿರ್ತಾನೆ. ಹಾಗಾದ್ರೆ ಮಗಳೇನಾಗಿರ್ತಾವ ಅಂದ್ರೆ y ಮೈನಸ್ 7 ಆಗಿರ್ತಾನೆ. 7 ವರ್ಷ. ಬಿ ಕೇರ್ಫುಲ್, ಬಿ ಈಸಿ, ಬಿ ಫೈನ್. 7 ವರ್ಷಗಳ ಹಿಂದೆ. 7 ವರ್ಷಗಳ ಹಿಂದೆ ಏನಂತ, ಆಗಿನ ನಿನ್ನ ವಯಸ್ಸಿನಗಿಂತ ನನ್ನ ವಯಸ್ಸು 7 ಪಟ್ಟು ಇದೆ. ಯಾರ ವಯಸ್ಸು, ಅಲ್ತಾಫನ ವಯಸ್ಸು ಮಗಳ ವಯಸ್ಸು 7 ಪಟ್ಟು ಹೆಚ್ಚಾಗಿದೆ. ಹಾಗಾದ್ರೆ ಹೆಂಗ್ ಬರೀಬೋದಿಲ್ಲ, ಅಲ್ತಾಫನ ವಯಸ್ಸು ಮಗಳ ವಯಸ್ಸಿನಗಿಂತ 7 ಪಟ್ಟು ಜಾಸ್ತಿ. 7 ಪಟ್ಟು ಜಾಸ್ತಿ. ಕರೆಕ್ಟ್ ಅಲ್ಲ ನೋಡ್ರಿ. ಅಲ್ತಾಫ ಎಕ್ಸ್ ಮೈನಸ್ 7, 7 ಪಟ್ಟು y ಮೈನಸ್ 7. ಸಿಂಪಲ್. ಹಾಗಾದ್ರೆ ಇಲ್ಲಿ ಮ್ಯಾಟರ್ ಇದು ಕ್ಲೋಸ್ ಆಗಿ ಫಿನಿಶ್. ಹಾಗಾದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಇದು ಸ್ಥಳಿಸ್ತೀನಿ, ಬೋರ್ಡ್ ಚಿಕ್ಕದಿರುವುದರಿಂದ ಇಲ್ಲಿ ಕ್ಲೋಸ್ ಆಯ್ತು. ಹಾಗಾದ್ರೆ ಇದಕ್ಕೊಂದು ರೇಖಾತ್ಮಕ ಸಮೀಕರಣ ರೆಡಿ ಮಾಡಬಹುದಲ್ರಿ ಮಿಸ್ಟರ್? ಮಾಡಬಹುದಲ್ಲ? ಈಸಿಯಾಗಿ ರೇಖಾತ್ಮಕ ಸಮೀಕರಣವನ್ನು ರೆಡಿ ಮಾಡಬಹುದು. ಮಾಡಲೇ ಒಂದು ರೇಖಾತ್ಮಕ ಸಮೀಕರಣ, ಸಿಂಪ್ಲಿಫಿಕೇಶನ್ ಮಾಡಬಹುದು. ನೋಡ್ರಿ, ಸಿಂಪ್ಲಿಫಿಕೇಶನ್ ಇದು ಮಾಡ್ತೀನಿ, ಸರಳಾಗಿ ಸಿಂಪ್ಲಿಫಿಕೇಶನ್ ಮಾಡಿ. ಎಕ್ಸ್ ಮೈನಸ್ 7 is equals, ನೋಡ್ರಿ, 7 into y, 7y minus 7 7 49. ಎಕ್ಸ್ ಮತ್ತು y ಗಳ ಒಂದೇ ಗುಂಪು ಮಾಡ್ಕೋರಿ, ಸ್ಥಿರ ಸಂಖ್ಯೆಗಳನ್ನು ಒಂದು ಗುಂಪು ಮಾಡ್ಕೋರಿ. ಹಾಗಾದ್ರೆ 7y ಕಟ್ಕೊಂಡ್ಬರಿ, ಎಕ್ಸ್ ಮೈನಸ್ 7y ಆಗುದು. ಮೈನಸ್ y ಕಟ್ಕೊಂಡ್ಬರಿ, ರೈಟ್ ಸೈಡ್ ಏನಾಗ್ತದೆ, ಇದು ಮೈನಸ್ 49 ಹೇಗೆ ಬರೀರಿ, ಇದು ಬಂದ್ಬಿಡ್ತಂದ್ರೆ ಪ್ಲಸ್ 7 ಇಂಟರ್ಚೇಂಜ್. ಹಾಗಾದ್ರೆ ಮೇಲೆ ಬರೀತೀರಿ, ಎಕ್ಸ್ ಮೈನಸ್ 7y ಇಸ್ ಈಕ್ವಲ್ಸ್ 49ರಾಗ ಏನ್ ಮಾಡಿ, 49ರಾಗ 7 ಕಳೆದ್ರೆ ಮೈನಸ್ 42, ಮೈನಸ್ 40. ಹಾಗಾದ್ರೆ ಇನ್ನೊಂದು ಚೂರು ಮಾಡ್ತೀರಿ, ಸಿಂಪಲ್ ಆಗಿ ಎಕ್ಸ್ ಮೈನಸ್ 7y ಮೈನಸ್ 42 ಸಾರಿ ಪ್ಲಸ್ 42 ಸಮೀಕರಣ. ಪ್ಲಸ್ ಯಾಕೆ ಬಂತ ಹೇಳ್ರಿ, ರೈಟ್ ಸೈಡ್ ಲೆಫ್ಟ್ ಸೈಡ್ ಬಂದು ಮೈನಸ್ ಇದ್ದು ಪ್ಲಸ್ ಆಗ್ತದೆ. ಹುಷಾರಿಂದ ನೋಡ್ರಿ, ದಿಸ್ ಇಸ್ ಮೇನ್ ಪಾಯಿಂಟ್, ಅಂಡರ್ಸ್ಟ್ಯಾಂಡ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್ ವಿದ್ಯಾರ್ಥಿ, ರೈಟ್ ಮಾಡೋಣ. ಹಾಗೆ ಮುಂದುವರಿಬೇಕಾದ್ರೆ ಇದನ್ನ ಅಳಿಸ್ತೇನೆ. ಎಸ್ ಅಳಿಸ್ತೇನೆ, ಜಸ್ಟ್ ಅಳಿಸ್ತೇನೆ. ಮುಂದುವರಿಯೋಣ. ಒಂದು ಸಮೀಕರಣ ರೆಡಿ. ಇನ್ನೇನು ಕೇಳ್ರೆ, ಇನ್ನು 3 ವರ್ಷಗಳ ಬಳಿಕ, ಯಾವ ವರ್ಷಗಳ ಬಳಿಕ, 3 ವರ್ಷಗಳ ಬಳಿಕ. ಇದು 7 ವರ್ಷಗಳ ಹಿಂದೆ ಐತೆ, 3 ವರ್ಷಗಳ ಬಳಿಕ. ಬಳಿಕ ಅಂದ್ರೆ ಏನಪ್ಪಾ, ಎಕ್ಸ್ ಪ್ಲಸ್ 3. ಹಾಗಾದ್ರೆ y ಪ್ಲಸ್ 3. ನೋಡಿ ಎಷ್ಟು ಚಂದ ಅದ, ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಹೇಳ್ಬೇಕಂದ್ರೆ. 3 ವರ್ಷಗಳ ಬಳಿಕ, 3 ವರ್ಷಗಳ ಬಳಿಕ, ಇನ್ನು 3 ವರ್ಷಗಳ ಬಳಿಕ ಕೂಡ ಅವತ್ತಿನ ನಿನ್ನ ವಯಸ್ಸಿನಗಿಂತ ನನ್ನ ವಯಸ್ಸು 3 ಪಟ್ಟು ಹೆಚ್ಚು. ಹಾಗಾದ್ರೆ ನಿನ್ನ ವಯಸ್ಸಿನಕ್ಕಿಂತ ನನ್ನ ವಯಸ್ಸು ಎಷ್ಟಪ್ಪ ಅಂದ್ರೆ 3 ಪಟ್ಟು ಹೆಚ್ಚು, ಜಾಸ್ತಿ. ಹಾಗಾದ್ರೆ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ಸ್ 3 ಇಂಟು ಬ್ರಾಕೆಟ್ y ಪ್ಲಸ್ 3. ಹಾಗಾದ್ರೆ ಈ ಸಂದರ್ಭ ಮಾಡ್ರಿ, ಎಸ್ ಮಾಡ್ಬೋಣ. ಹಾಗಾದ್ರೆ ದಿಸ್ ಇಸ್ ಕ್ಲೋಸ್. ನಮ್ಮ ಹೋದ ತಕ್ಷಣ ಕ್ಲೋಸ್ ಆಯ್ತು. ಎಸ್, ಅದು ರೈಟ್. ಹಾಗಾದ್ರೆ ಬೀಜಗಣಿತವಾಗಿ ಬೀಜಗಣಿತ ರೆಡಿ ಮಾಡ್ಲೆ ನೋಡ್ರಿ. ಎಕ್ಸ್ ಪ್ಲಸ್ 3 ಒಂದು ಉಳಿತು, ಬರ್ಬಾರಿ ಐತ್ ನೋಡಿ, 42 ಪ್ಲಸ್ 7 ದಿಸ್ ಇಸ್ ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ಸ್ ಬ್ರಾಕೆಟ್ ಗುಣಾಕಾರ ಮಾಡಿ 3 into y 3y ಪ್ಲಸ್ 9. ಯಾಕ 3 ಇಂಟು 3 9. ಹಾಗಾದ್ರೆ ಗುಂಪುಗಳನ್ನು ಮಾಡ್ಕೋಬೋದ, ಅರ್ಧ ಬಳಸಬಹುದಾ? ಎಸ್, ಅರ್ಧ 5. ಎಸ್ 5
ಹಾಗಾದ್ರೆ ನೋಡ್ರಿ ಎಕ್ಸ್ ಲೆಫ್ಟ್ ಸೈಡ್ ತೊಂಬರಿ ಮೈನಸ್ 1 ಈಸ್ ಈಕ್ವಲ್ಸ್ ಇದನ್ನ ರೈಟ್ ಸೈಡ್ ಮೇಲೆ 9 ಮೈನಸ್ 2. ಯಾರಿಗೆ ಅರ್ಥ ಆಗಿ ಕೇಳಬಹುದು ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿ ರೈಟ್. ಹಾಗಾದ್ರೆ ನೋಡ್ರಿ ಎಕ್ಸ್ ಮೈನಸ್ 3y ಈಕ್ವಲ್ಸ್ 9 6. ಹಾಗಾದ್ರೆ ಈ ರೀತಿಯಾಗಿ ನಾನೇನ್ ಮಾಡಿದೆಪ್ಪ ಅಂದ್ರೆ ಬೀಜಗಣಿತವಾಗಿ ರೆಡಿ ಮಾಡಬೇಕು. ಇನ್ನು ರೇಖಾಗಣಿತವಾಗಿ ಅಂದ್ರೆ ಗ್ರಾಫ್ ಬಿಡಿಸ್ಬಿಡ್ಬೇಕು, ಸಿಂಪಲ್ ಆಗಿ ಗ್ರಾಫ್ ಬಿಡಿಸ್ಬೇಕು. ಹಾಗಾದ್ರೆ ಇವರಾಗಿ ನಾನೇನ್ ಮಾಡ್ತೀನಿ, ದಿಸ್ ಇಸ್ ಎಕ್ಸ್ ಮೈನಸ್ 3y ಈಕ್ವಲ್ಸ್ ಮೈನಸ್ 6 ಈಕ್ವಲ್ಸ್ 0. ಹಿಂಗೂ ಮಾಡಬಹುದು, ಹಿಂಗೂ ಮಾಡಬಹುದು, ಅಥವಾ ಇಲ್ಲಿಗೆ ಸ್ಟಾಪ್ ಮಾಡಬಹುದು. ನೀವು ಗ್ರಾಫ್ ಬಿಡಿಸ್ಬೇಕಾದ್ರೆ ಈ ಸಮೀಕರಣಕ್ಕೆ ಸ್ಟಾಪ್ ಮಾಡಿ, ಈ ಸಮೀಕರಣಕ್ಕೆ ಸ್ಟಾಪ್ ಮಾಡಿ, ಇದು ಅವಶ್ಯಕ. ಗ್ರಾಫ್ ಬಿಡಿಸೋದು ಬೀಜಗಣಿತ ಈ ರೀತಿ ನೀವು ಎಸ್ ವಿದ್ಯಾರ್ಥಿಗಳು. ಹಾಗಾದ್ರೆ ನಾನು ಅಭ್ಯಾಸ 3.1 ಇನ್ನೊಂದು ಲೆಕ್ಕಿದೆ, ಮನೆಯಾಗ ಆರಾಮ್ ಬಿಡಿಸ್ರಿ, ಬಿಡಿಸ್ಕೊಂಡು ಬರ್ರಿ. ಗೊತ್ತಾಗಲಿಲ್ಲ ನಾನು ಕೇಳ್ರಿ, ನಾ ಇನ್ನೊಂದು ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತೇನೆ. ಆರ್ ಯು ರೈಟ್? ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ನಾವು ಗ್ರಾಫ್ ಅನ್ನು ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೇನೆ. ಅವು ಯಾವುದೇ ರೀತಿ ಸಮೀಕರಣ ಕೊಡಲಿ, ಕೆಲವು ಬೀಜಗಣಿತ ಅವರೇ ಕೊಟ್ಟು ಬಿಡ್ತಾರೆ, ಇಂಥ ಸಮೀಕರಣ ಅವರೇ ಕೊಡ್ತಾರೆ ಪರೀಕ್ಷೆದಲ್ಲಿ. ಏನೇನು ಕೇಳಿದ್ರು ನಕ್ಷಾ ವಿಧಾನದಿಂದ ಬಿಡಿಸ್ರಿ ಅಂತ, ನಾವು ನಕ್ಷಾ ವಿಧಾನದಿಂದ ಬಿಡಿಸ್ಬಿಡ. ರೈಟ್? ಹಾಗಾದ್ರೆ ಇನ್ನೊಂದು ಚೂರು ನಾನು ರಿಮೈಂಡ್ ಮಾಡ್ತೀನಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಏನು ಅಭ್ಯಾಸ ಮಾಡಿ ಗೊತ್ತಾ? 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಯಾವ ರೀತಿ ಫಾರ್ಮೇಶನ್ ಆಗ್ತದೆ, ಯಾವ ರೀತಿ ಫಾರ್ಮೇಶನ್ ಮಾಡ್ಕೋಬೇಕು, ಮತ್ತು ಆ ಸರಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನೋಡಿದೆವು. ಜೋಡಿನೇ ಬಂದು ನೋಡ್ರಿ, ಎರಡು ಬಂದು ಅವು ಏನಿತ್ತು ಅಂದ್ರೆ ಒಂದು ಸರಳ ರೇಖೆಯನ್ನು ರೂಪಿಸ್ತವೆ. ಆಗ 2 ಸಮೀಕರಣಗಳು 2 ಸರಳ ರೇಖೆಗಳನ್ನು ರೂಪಿಸ್ತವೆ. ಆ 2 ಸರಳ ರೇಖೆಗಳು ಪರಸ್ಪರ ಛೇದಿಸ್ತವೆ, ಪರಸ್ಪರ ಸಮಾಂತರವಾಗಿರ್ತವೆ, ಪರಸ್ಪರ ಐಕ್ಯಗೊಳ್ಳುತ್ತವೆ. ಆಗ ಪರಸ್ಪರ ಯಾವಾಗ ಛೇದಿಸ್ತವೆ? a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಇದ್ದಾಗ ಛೇದಿಸ್ತವೆ. ಕರೆಕ್ಟ್? ಸಮಾಂತರ ಯಾವಾಗಿರ್ತವೆ? a1/a2 ಈಸ್ ಈಕ್ವಲ್ಸ್ b1/b2 ಈಸ್ ನಾಟ್ ಈಕ್ವಲ್ ಟು c1/c2. ಆಗ ಐಕ್ಯ ಯಾವಾಗ ಹೋಗ್ತವ? a1/a2 ಈಸ್ ಈಕ್ವಲ್ಸ್ b1/b2 ಈಕ್ವಲ್ಸ್ c1/c2. ಅದು ರೈಟ್? ಹಾಗಾಗಿ ಎಲ್ಲ ಅಭ್ಯಾಸ ಮಾಡ್ತೀವಿ. ನೆಕ್ಸ್ಟ್ ತರಗತಿಯಲ್ಲಿ ನಾವೇನು ಮಾಡೋಣ ಅಂತ ಗ್ರಾಫ್ ಅನ್ನು ಬಿಡಿಸ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.